Hi guys, welcome back to my new vlog, Rekha Ravikiran Vlogs. ಇವತ್ತು ಸೋ ವೆರಿ ಸ್ಪೆಷಲ್ ಡೇ ಟು ಅಸ್. ಯಾಕೆ ಅಂದರೆ ಇವತ್ತು ಪಾಪು ಬರ್ಡೇ. ಐ ಆಮ್ ಸೋ ಎಕ್ಸೈಟೆಡ್. ಬೆಳಗ್ಗೆನೆ ದೇವಸ್ಥಾನಕ್ಕೆಲ್ಲ ಹೋಗಿ ಪಾಪುನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀವಿ. ಇವತ್ತು ವಾನಿಗೇನು ಕಳಿಸಿಲ್ಲ, ನಾವೇ ಡ್ರಾಪ್ ಮಾಡಿದ್ವಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಪಲಾವ್ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಮಧ್ಯಾಹ್ನಕ್ಕೆ ಮಶ್ರೂಮ್ ಪಲಾವ್ ರೆಡಿ ಮಾಡ್ತಾ ಇದ್ದೀನಿ ಬರೋ ಗೆಸ್ಟ್ಗಳಿಗೆಲ್ಲನೂ. ಇನ್ನೊಂದೇನೆಂದರೆ ಕೆಳಗಡೆ ಸಿಂಪಲ್ಲಾಗಿ ಈ ವರ್ಷ ನಾವೇ ಡೆಕೋರೇಷನ್ ಎಲ್ಲನೂ ಮಾಡ್ಕೊತಾ ಇದ್ದೀವಿ ಸಿಂಪಲ್ಲಾಗಿ. ಸೊ ಹೇಗೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತೀನಿ. ಒಂದು ಸ್ವಲ್ಪ ಐಟಮ್ ಎಲ್ಲ ಬೇಕಾಗಿತ್ತು, ಸೊ ಹಾಗಾಗಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಕೆಳಗಡೆ ಹೇಗೆ ಪ್ರಿಪರೇಷನ್ಸ್ ನಡೀತಿದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಇಲ್ಲಿ ಡೆಕೋರೇಷನ್ಸ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವ್ರಿಗೆ ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡಬೇಡ್ರಿ, ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ, ಕಾಪಿ ರೈಟ್ಸ್ ಬರುತ್ತೆ, ಸಾಂಗ್ಸ್ ಎಲ್ಲ ಬರ್ತಾ ಇದ್ರೆ ಅಂತ ಹೇಳ್ತಾ ಇದ್ದರೆ, ರೆಕಾರ್ಡ್ ಆಗಲ್ಲ ಅಂತ ನನ್ನ ಹತ್ರ ವಾದ ಮಾಡ್ತಿದ್ರು. ರೆಕಾರ್ಡ್ ಆಗುತ್ತೆ ಅಂತ ನಾನು ವಾದ ಮಾಡ್ತಿದ್ದೆ. ಸೊ ಹಾಗಾಗಿ ಇಲ್ಲಿ ಇದ್ದಿದ್ದು ಅಷ್ಟು ವಾಯ್ಸ್ನ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ಮ್ಯೂಸಿಕ್ ಎಲ್ಲ ಜಾಸ್ತಿ ಜೋರಾಗಿ ಹಾಕ್ಕೊಂಡಿದ್ರು. ಹಾಗಾಗಿ ಇಲ್ಲೆಲ್ಲನೂ ನಾವೇ ಡೆಕೋರೇಷನ್ ಮಾಡೋಣ ಅಂತ ಎಲ್ಲ ಮಾಡ್ಕೊತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದ್ಯಾವುದು ಸರಿಗೆ ಬಂದಿಲ್ಲ. ಅದಕ್ಕೆ ನಾವು ಬೇರೆ ಏನೋ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡಿ ಅದನ್ನಲ್ಲಿಗೆ ಸ್ಟಾಪ್ ಮಾಡಿ ಈ ಕಡೆ ನಾನು ಇಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಸಾಂಬಾರು ಈಗ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ. ಇಲ್ಲಿ ಹ್ಯಾಪಿ ಬರ್ಡೇ ಅಂತ ಫಿಟ್ ಮಾಡೋದಕ್ಕೆಲ್ಲನೂ ನೋಡ್ತಿದ್ವಿ. ಬಟ್ ಇದು ಸುಮಾರು ವರ್ಷ ಆಗಿತ್ತು ನಾನು ಲೆಟರ್ಸ್ದು ಹ್ಯಾಪಿ ಬರ್ಡೇ ಅದು ಬೋರ್ಡ್ ತೊಗೊಂಡು ಬಂದು. ಹಾಗಾಗಿ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಆದರೂ ಏನೋ ಟ್ರೈ ಮಾಡೋಣ ಅಂತ ಹೇಳಿ ಫಿಕ್ಸ್ ಮಾಡಿದ್ವಿ. ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನೋಡೋಣ ಫಸ್ಟ್ ಈ ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಮತ್ತು ಹೋಗ್ಬಿಟ್ಟು ಈ ಹ್ಯಾಪಿ ಬರ್ಡೇದು ಅದೇನು ಲೆಟರ್ಸ್ ಇದೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ಬೋರ್ಡ್ನ ಫಿಟ್ ಮಾಡಬೇಕು ಅಂತ ಆಮೇಲೆ ಇದನ್ನ ಹೋಗಿ ತಗೊಂಡು ಬಂದ್ವಿ. ಈ ಬಲೂನ್ಸ್ ಎಲ್ಲನೂ ಬ್ಲೋ ಮಾಡ್ಕೊಂಡೇನೋ ಫಿಟ್ ಮಾಡಿ ರೆಡಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಇದೇನು ಮಾಡಿದ್ದಾರೆ, ಬಲೂನು ಒಳ್ಳೆ ಕ್ವಾಲಿಟಿ ಬಲೂನ್ಸ್ ತೊಗೊಂಡು ಬಂದಿರಲಿಲ್ಲ. ಇದು ನಾರ್ಮಲ್ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬಲೂನ್ಸ್ ಕೊಡ್ತಾರಲ್ವ, ಆ ಥರ ಬಲೂನ್ಸ್ ತೊಗೊಂಡು ಬಂದಿದ್ದಾರೆ. ಈ ಡೆಕೋರೇಷನ್ಗೆ ಅಂತ ಯೂಸ್ ಮಾಡ್ತಾರಲ್ಲ ಬಲೂನು, ಆ ಥರದ್ದು ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ ಇದೇನಾಗ್ತಿತ್ತು ಅಂದರೆ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಇಡ್ತಾ ಇದ್ರೆ ಎಲ್ಲನೂ ಒಡೆದೋಗ್ತಾ ಇದೆ. ಅದು ಸ್ಟ್ರೆಂತೇ ಇಲ್ಲ. ಅದಕ್ಕೇನೆ ಏನು ಮಾಡೋದು ಅಂದ್ಕೊಂಡು ಸುಮ್ಮನೆ ಹಾಗೆ 1XL ಕೂತ್ಕೊಂಡಿದ್ವಿ. ಮಾಡ್ತಾ ಇದೆಯಾ, ಆಮೇಲೆ ಲೈಟ್ ಎಲ್ಲ 1.5 ಅದು 0.5 ಕಿತ್ತಾಕಿ ಮಾಡ್ತಾ ಈ ಇದೆಯಾ? ಲೈಟ್ದು ಬೋರ್ಡ್ನ ಫಿಟ್ ಮಾಡಿದ್ರು. ಅದಕ್ಕಿಂತ ಸ್ವಲ್ಪ ಇವ್ನು ನೋಡಿ ಬೆಟರಾಗಿ ಅನಿಸ್ತಾ ಇತ್ತು. ಸೊ ಒಂದ್ ಐಡಿಯಾ ಹಾಗಾಗಿ ಕೊಡ್ತಾ ಇದನ್ನೇ ಇದ್ದಾನೆ ನನ್ಗೆ ಫೈನಲೈಸ್ ಮಾಡ್ಕೊಂಡ್ವಿ ನಾವು. ಡೆಸರ್ಟ್ ಮಾಡಕ್ಕೆ. ಲೇ ಆಫ್ ಮಾಡೋ ನಿಂದು ಕಾಪಿ ರೈಟ್ಸ್ ಬಂದ್ಬಿಟ್ಟು ನನ್ನ ಹೋಗ್ಸ್ಬಿಡಕ್ ಮಾಡ್ತಾವನೆ. ಏನ್ ಕೇಳ್ತಾ ವರ್ಷ? ಎಲ್ಲರೂ ಬಿಸಿ ಬಿಸಿ ಬಿಸಿ. ಪಾಪ ನನ್ ಗಂಡ ಫುಲ್ ಶ್ರಮಜೀವಿ. ಅಲ್ಲಿ ನೋಡಿ ಈ ತರ ಅವತಾರ ಆಗಿದೆ ನಮ್ ಮನೆ. ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿ ನೋಡಿದೀರಾ? ನಾನ್ ಮಾತಾಡ್ಬೇಕಾ, ನೀವ್ ಮಾತಾಡ್ಬೇಕಾ, ಯಾರ್ ಮಾತಾಡ್ಬೇಕು ಇವಾಗ? ನಾನ್ ಮಾತಾಡ್ತಾ ಇದೀನಿ, ಮತ್ ನೀವೆಲ್ಲ ಯಾಕೆ ಮಾತಾಡ್ತಿದ್ರಿ? ಇಲ್ಲಿ ರೆಕಾರ್ಡ್ ಆಗೋದ್ ನಂದು ಮೈಕು. ನೀವೆಲ್ಲ ಹಂಗ್ ನೆಲಕ್ಕ ಬಿಸಾಕದು ಬಿಚ್ಬಿಟ್ಟು ಬರೀ ನನ್ನನ್ ಮಾತ್ರ ತೋರ್ಸ್ಬೇಡ ಕಣ, ಇದೆಲ್ಲ ಇನ್ನೇನಿಲ್ಲ. ಡೆಸರ್ಟ್ ಮಾಡಕ್ಕೆ ಪ್ಲಾನ್ ಕೊಡ್ತಾ ಇದ್ದಾನೆ. ಡೆಸರ್ಟ್ ಮಾಡಕ್ಕೆ ನೀನು ನಿಮ್ಮ ಮಗನ್ಕು ನನ್ನ ಕೂದಲ ಮೇಲೆ ಕಣ್ಣು ಎತ್ತಕೋ. ಅವನು ಮಾಮ ಮಾಮ ಹಿಂಡು ಬಿಡ್ತಾನೆ. ಈಗ ಡೆಸರ್ಟ್ ಹೆಂಗ್ ಮಾಡೋದು ಅಂತ ಹೇಳಿ ಐಡಿಯಾ ಕೊಡ್ತಾ ಇದ್ದಾನೆ. ಆ ಡೆಸರ್ಟ್ ಏನಾದ್ರು ಚೆನ್ನಾಗ್ ಬಂತು ಅಂದ್ರೆ ಕಂಟಿನ್ಯೂ ಮಾಡ್ಬೇಕಂತೆ. ಡೆಸರ್ಟ್ ಅದೇನಾದ್ರು ಟೇಸ್ಟ್ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಫ್ಲಾಪ್ ಐಡಿಯಾ ಅಷ್ಟೇ. ನಾವ್ ಇವಾಗ ಮಾಡಿರೋ ಪ್ಲಾನ್. ಅದ್ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀವಿ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತೀವಿ. ಮೇ ಬಿ ನಾಳೆ ಡಬಲ್ ಡಬಲ್ ಹಾಕೋಣ. ಇರೋ ಐಡಿಯಾ ತೆಗಿತೀನಿ ಒಂದು ನಿಮಿಷ. ಎಲ್ಲ ಚಾಟ್ ಜಿಪಿಟಿ ಬಂದ್ಬಿಟ್ಟು ಎಲ್ಲ ಚಾಟ್ ಜಿಪಿಟಿ ಬೇಕಾಗಿಲ್ಲ, ಪಿಂಟ್ರೆಸ್ಟ್ ಓಪನ್ ಮಾಡೋ ಸಾಕು.
ಇರೋಣ 1000 ಐಡಿಯಾ ಬರುತ್ತೆ ನನ್ನೇನ್ ಇವಾಗ ಅಡ್ಗೆ ಮಾಡ್ಬೇಕು, ಯಾರು ಹೆಲ್ಪ್ ಮಾಡ್ತೀರಾ ನಂಗೆ? ಸಾರಿ ಸಿಟಿಗಿನ್ ಮಾಡ್ತಾನ ಇಫ್ ಕೈಂಡ್ ಇನ್ಫಾರ್ಮೇಶನ್ ಯಾರು ಒಂದು ಮುದ್ದೆ ಹೆಲ್ಪ್ ಮಾಡಲ್ಲ. ಇವನ್ನ ಇದಕ್ಕೆ ಹಾಕೊಂಡು ಹೋಗ್ಬಿಡೋಣ. ಅದೇ ಅದು ತಿನ್ನೋದಿಕ್ಕೆ ನಾನ್ ಸರಿಯಾಗಿ ಬೈತಾ ಇರ್ತೀನಿ. ಅವತ್ತು ಹೇಳೋ ಮಾಡೋಣ, ಇಂಡಿ ಕುಸ ತಿನ್ನಂತೀನಿ ಹಾ? ಎಲ್ಲ ಅಂತೀನಿ. ಒಳ್ಳೆ ಕಾಂಟೆಂಟ್ ಆಗುತ್ತೆ. ಅಣ್ಣ ಹೌದು ಅದೇ ಗೇಮ್ ಆಡ್ತಾರಲ್ಲ ಅದ್ ಮಾಡೋಣ. ನೀವ್ ಯಾರು ಬರಕ್ಕೆ ರೆಡಿ ಇಲ್ಲ. ನಾನ್ ಬರ್ತೀನಪ್ಪ ಮೊಟ್ಟೆ ಇಕ್ಕಿದ್ರೆ. ನಾವಿನ್ನು ಏನೇನೋ ಐಡಿಯಾಸ್. ಮೊಟ್ಟೆ ತಿಂತೀಯ ನೀನು? ಎಷ್ಟ್ ಮೊಟ್ಟೆ ತಿಂತೀಯ ನೀನು? ಅದೇನೊಂದ್ 1 ನಿಮಿಷ ವಿಡಿಯೋ ಅಷ್ಟೇ ತಾನೆ. ಅಲ್ಲ ಎಷ್ಟ್ ಮೊಟ್ಟೆ ತಿಂತೀಯ? ವಿತ್ ಎಗ್ ಯೋಕ್. ವೈಟ್ ಮಾತ್ರ. ಎಗ್ ವೈಟ್ ಎಷ್ಟ್ ತಿಂತೀಯ? ಎಗ್ ವೈಟ್ ಎಷ್ಟಾನ ತಿಂತೀನಿ. 40 ತಿಂತೀಯ? ಆನ್ ಸ್ಪಾಟ್. ಆಯ್ತು ಮಾಡ್ತೀನಿ ನಾನ್ ಚಾಲೆಂಜ್. ಒಂದು ಮೊಟ್ಟೆ 3 ಪಟ್ಟು ಕೊಡ್ಬೇಕು. ಅಷ್ಟು 40 ಆದಾಯ್ತು ಅಣ್ಣ. ಒಂದ್ 20 ಇವಾಗ ಏನ್ ಹಿಂಗ್ ಮಾಡಿ ನೀನು ಎಲ್ಲ ಬರೀ ಹಾಳ್ ಮಾಡೋ ಕೆಲ್ಸ. ಹಿಂಗ್ ಗೊತ್ತಾ ನೋಡಿ ಇನ್ನೊಂದ್ಸಲ ಸಾಕು ಬಿಡಲ್ಲ ಚಿಂಟ್ಗ. ಎರಡು ಹಿಂಗ್ ಮಾಡಿ. ಬೆಳಗ್ಗೆಯಿಂದ ಟ್ರೈ ಮಾಡಿದ್ದು ನಾವು ಮಾಡಿದ ಡೆಕೋರೇಷನ್ನು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿ ನನ್ನ ತಮ್ಮನ ಕರೆಸ್ಬಿಟ್ಟು ಇಲ್ಲಿ ಡೆಕೋರೇಷನ್ ಮಾಡಿಸ್ತಾ ಇದ್ದೀನಿ. ಇವನು ಆ್ಯಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾನೆ, ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಡ್ತಾನೆ. ನಾನು 2-3 ವರ್ಷದಿಂದ ನಮ್ಮ ತಮ್ಮ ಹತ್ರನೇ ಮಾಡಿಸ್ತಾ ಇರೋದು ಇವೆಂಟ್. ಹಾಗಾಗಿ ಅವನೇ ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಫೈನಲಲ್ಲಿ ಅವನಿಗೆ ಫೋನ್ ಮಾಡಿ ಕರೆದ್ವಿ, ಬಂದ್ಬಿಡಪ್ಪ ನಮ್ಗೆ ಮಾಡೋಕ್ಕಾಗ್ತಾಯಿಲ್ಲ, ಚೆನ್ನಾಗಿ ಬರ್ತಾಯಿಲ್ಲ, ನೀನೇ ಬಂದ್ಬಿಟ್ಟು ಮಾಡಿಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಪಾಪ ಕರೆದ ತಕ್ಷಣ ಬಂದ ನನ್ನ ತಮ್ಮ. ಇದು ಸಿಂಪಲ್ಲಾಗಿ ಮಾಡು ಅಂತ ಹೇಳಿದ್ದೆ ನಾನು, ಅದಕ್ಕೆ ಸಿಂಪಲ್ಲಾಗಿ ಮಾಡಿ ಕೊಟ್ಟಿದ್ದಾನೆ. ಇನ್ನೇನು ಆಲ್ಮೋಸ್ಟ್ ಆಗಿತ್ತು, ಇನ್ನು ಫೈನಲ್ ಟಚಪ್ ಇತ್ತು, ಅದನ್ನು ಮುಗಿಸ್ತಿದ್ರು. ಅದ್ರ ಜೊತೆಗೆ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಚಿಂಟು ಇದ್ದಾನೆ, ಅವನೇ ವೀಡಿಯೋನು ಮಾಡಿಕೊಡ್ತಾ ಇದ್ದ, ಜೊತೆಗೆ ಅಡುಗೆಗೂ ಹೆಲ್ಪ್ ಮಾಡ್ತಾ ಇದ್ದ. ಇನ್ನು ನನ್ನ ತಮ್ಮ ಇದ್ದಾನಲ್ವ, ಅವನು ಫ್ರೆಶಪ್ ಆಗ್ತೀನಿ ಅಂತ ಹೇಳಿ ಅವ್ನು ಫ್ರೆಶಪ್ ಆಗೋಕ್ಕೆ ಹೋಗಿದ್ದ. ಇನ್ನು ರವಿ ಇವ್ರಿಗೆ ಡೆಕೋರೇಷನ್ ಮಾಡ್ತಾಯಿದ್ರು ಅಂತ ಹೇಳಿ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಜೊತೆಗೆ ಏನಾದರೂ ಬೇಕಾದರೆ ಅವರೇ ಹೋಗಿ ತೊಗೊಂಡು ಬರೋದು ಎಲ್ಲ ಮಾಡ್ತಿದ್ರು. ಲೈಟಿಂಗ್ಗೆ ಎಲ್ಲನೂ ಹೆಲ್ಪ್ ಮಾಡ್ತಿದ್ರು. ಇನ್ನು ನನಗೆ ಅಡುಗೆಗೆ ಹೆಲ್ಪ್ ಮಾಡಬೇಕಿತ್ತು ಅಂತ ಹೇಳಿದ್ದೆ ಅವ್ರಿಗೆ ಫಸ್ಟೇ. ಸರಿನಮ್ಮ ಇದೆಲ್ಲ ಮುಗಿದ್ಬಿಡ್ಲಿ ಆಮೇಲೆ ಹೆಲ್ಪ್ ಮಾಡ್ತೀನಿ, ನೀನು ಅಷ್ಟರಲ್ಲಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡಿ ಮುಗಿಸ್ಕೊ ಅಂತ ಹೇಳಿದರು. ಅದಕ್ಕೆ ಅಷ್ಟರಲ್ಲಿ ನನ್ನ ಕೈಯಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಅದನ್ನ ಬೇಸಿಕ್ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇನ್ನು ಇವ್ರದ್ದು ಆಲ್ಮೋಸ್ಟ್ ಡೆಕೋರೇಷನ್ ಮುಗಿದ ತಕ್ಷಣ ಹೊರಟು ಬಿಡ್ತೀನಿ ಅಂತ ಹೇಳಿದರು. ಆವಾಗ ನನಗೆ ಕ್ಲೀನಿಂಗಿಗೂ ಹೆಲ್ಪ್ ಆಗಿಬಿಡುತ್ತೆ ಇವ್ರು ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ನಂದು ಬೇಸಿಕ್ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ. ಒಂದೇ ಸಾರಿ ಈ ಕಡೆಗೆ ಅಡುಗೆಗೆ ಇಟ್ಬಿಟ್ರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ನಾನು ಈ ಕಡೆಗೆಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಅಡುಗೆಗೆ ಸಿಂಪಲ್ಲಾಗಿ ಮಶ್ರೂಮ್ ಪಲಾವ್, ಮೊಸರು ಬಜ್ಜಿ, ಜೊತೆಗೆ ಪಾಪು ಪಾಯಸ ಬೇಕು ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ. ಅಂದರೆ ಹಾಲು ಪಾಯಸ, ಅದರಲ್ಲಿ ಶಾವಿಗೆ ಹಾಕ್ತೀವಲ್ಲ ಆ ಥರ ಸಿಂಪಲ್ಲಾಗಿ ಪಾಯಸ ಮಾಡ್ಕೊತಾ ಇದ್ವಿ. ಯಾಕಂದರೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಬರಲ್ಲ ನನಗೆ, ಹಾಗಾಗಿ ನಾನು ಬೇರೆ ಏನೂ ಮಾಡ್ತಾಯಿಲ್ಲ. ಜೊತೆಗೆ ಅಡುಗೆ ಪ್ಲ್ಯಾನೇ ಇರಲಿಲ್ಲ, ಕೇಟ್ರಿಂಗ್ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಎಷ್ಟು ಜನ ಬರ್ತಾರೆ ಏನು ಅಂತ ಒಂದು ಐಡಿಯಾ ಇರಲಿಲ್ಲ, ಹಾಗಾಗಿ ನಾವು ಕೇಟ್ರಿಂಗ್ ಎಲ್ಲ ಕೊಡೋಕ್ಕೆ ಹೋಗಿಲ್ಲ. ಕೊಡಬೇಕು ಅಂತ ಆಸೆ ಇತ್ತು, ಯಾಕಂದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿಸ್ಕೊಳ್ಳೋಣ ಬರೋ ಗೆಸ್ಟ್ಗಳಿಗೆ, ಸ್ವಲ್ಪ ಚೆನ್ನಾಗಿ ಬೇರೆ ಬೇರೆ ಐಟಮ್ಸ್ ಎಲ್ಲನೂ ಅಂತ. ಬಟ್ ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಕ್ವಾಂಟಿಟಿ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಕೇಟ್ರಿಂಗ್ ಕೊಡೋಕ್ಕೆ ಕಷ್ಟ ಆಯಿತು. ಇನ್ನು ಲಾಸ್ಟ್ ಮೊಮೆಂಟಲ್ಲಿ ಎಲ್ಲರನ್ನೂ ಕೇಳಿದ್ದಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಒಂದು ಅಂದಾಜು ಸಿಕ್ಕಿದ್ದಕ್ಕೆ ನಾನು ಮನೆಯಲ್ಲೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಇಲ್ಲಾಂದಿದ್ರೆ ಈ ಅಡುಗೆನೂ ಪ್ರಿಪೇರ್ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡ್ತಾ ಇತ್ತು. ಈ ಕಡೆ ಯಾಕೆ ಓಪನ್ ಏನಾಗಿದ್ರು ಬನ್ನಿ ಮಾತ್ರ ಈ ಕಡೆ
ಚೆನ್ನಾಗಿ ರುಬ್ಬಿಕೊಳ್ಳಿ. ಅವನ್ ಬಟ್ಟೆ ಇಟ್ಕೊ. ಏನ್ ಬಟ್ಟೆ? ಹಾಕು ಟೊಮೊಟೊ ಹಾಕು. ನಾಲ್ಕು. ಎಣ್ಣೆ ಬಟ್ಟೆ ಸೈಡಿಗೆ ಬರೋ ಒಂದು ಸ್ವಲ್ಪ. ಮೇಕಿಂಗ್ ವಿಡಿಯೋ ಇದು. ಮೇಕಿಂಗ್ ವಿಡಿಯೋ ಎಲ್ಲ ಇದ್ರೆ ಏನು ತೊಂದರೆ ಇಲ್ಲ. ಅದಷ್ಟು ಮೆಕ್ಕಿ ನೋಡಿ ಖಾರ ಆಯ್ತಾ ಮಿಕ್ಸ್ ಮಾಡ್ಕೊಂಡು ಈ ಬೇಡ ಇಲ್ಲಿ ಇಲ್ಲ ಆಯ್ತಾ? ನಾಲ್ಕು ಒಂದೇ ಕಟ್ ಮಾಡ್ಕೋತ. ಅಷ್ಟು ಬೇಡ. ಮನೆಯಲ್ಲೇ ರುಬ್ಬಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹಂಗಂದ್ರೆ ಯಾರೋ ನಮ್ಮ ಕೂಗಿರ್ತಾರೆ. ಮತ್ತೆ ಚಿಕ್ಕದಾಗಿ ಮಾಡ್ತಾ ಇದ್ದೆ, ದೊಡ್ಡದಿಸ್ಕೊ ಒಂದು. ಏನಂತ ಹೇಳಿಕೆ ಫೋಟೋ ಹಿಡಿದು ಇದೆಯಾ? ಅದ್ರ ಮೇಲೆ ಏನು ಸಿಕ್ಸ್ಬೇಡ, ಅದ್ರ ಮೇಲೆ ಬಿಡೋಗುತ್ತೆ. 20% ಐತೆ. ಇಶಾನ್ ಹಾಯ್ ಮಾಡು, ಹಾಯ್ ಮಾಡು. ಚುಚ್ಬೇಡಿರು. ಐತೆ ನೈಫ್ ಐತೆ. ಇಲ್ಲ ಕಟ್ ಮಾಡ್ಬೋದು ಅದರಲ್ಲಿ. ಮುಂದೆ ಇದು ಕೊಟ್ಟವ್ರದು ಏನು ಮೂತಿ ಇಟ್ಕೊಂಡಿದ್ಯಾ ಚಾಕುಲೆ? .5 ಅಲ್ಲಿ ಮಾಡಬೇಕು. ಇಷ್ಟು ಜನನೂ ಬರ್ಬೇಕಂತ. ಲೋ ಮಾಡಬೇಕು. ಓಕೆ कौन मेरा देखा करेगा वो जोर से नहीं लगा. हाँ तू मार एक छक्का.
थाली बजाओ कच्चा मैं मारूंगा पैसी वाला भाई डालना डालना पैसी वाला भाई मुझे 21-20 अबे तू आके पहले कहीं को करी करी अंजनेಲ್ಲ करी ಕರಿ ನಿಂತ್ಕೊಮ್ಮ ಅಲ್ಲಿ ನೋಡು ಫೋಟೋ ನೋಡ ಇಲ್ಲಿ ನಗಿ ಈಶಾ ನಗಿ ಸ್ಮೈಲ್ ಮಾಡು ಸ್ಮೈಲ್ ನೀವೆಲ್ಲ ಹುಡುಗರು ಒಂದ್ಸತಿ ಕಳಿಸ್ಕೊಂಡು ಯಾರ ಸಂಜೆ ಚಿಕ್ಕ ಚಿಕ್ಕ ಪಟ್ಕೊಂಡು ಬರ್ತಾರ ಆಯ್ತು ಈ ಮಕ್ಕಳು ತುಂಬಾ ಹಿಂಸೆ ಆಗ್ತಾವ ಹೋಗು ನಾನು ಮಾಡ್ತೀನಿ ಹೋಗು ಏಯ್ ಏಯ್ ಅವ್ನು ನೋಡು ಅವನು ಸ್ವ್ಯಾಗ್ ಓದ್ತೀನಿ ರಾಜಿ ಹುಡುಗ ಫೋಟೋ ಫೋಟೋ ತಿನ್ನಿಸ್ಬೇಕು ಯಾಕೋ ಅಕ್ಕೋ ಇಂದಾಕೋ ಮಾಡಕ್ಕೋ ನಿಮಿಷ ಇಶಾನ್ ಇರೋ ಇನ್ನು ಕಲ್ಕಟ್ಟಾಗ ಚಿಂಟು ಸ್ವಲ್ಪ ತಿನ್ಸು ಚಿಂಟು ಸ್ಕೂಲ್ ಐತ ಅವನಿಗೆ ನಾಳೆ ಇಶಾನು ಏನು ಅಂತ ಸಮ ತಿಂತ ಇದ್ಯಾ ನಿನ್ ಮಕ್ಕ ಮುಚ್ಕೊಂಡ್ರೆ ನಿನ್ನೆ ಝೂಮಲ್ಲಿ ತೆಗಿತೀನಿ ಅದಕ್ಕೆ ಹಾಕೋದು ನೀವ್ ನೋಡ್ಬಾರ್ದು ಅಂತಾನೆ ಹಾಕೋದು ಅವ್ರಿಬ್ರದ್ದು ಜನ ನೀನ್ ತಿನ್ಸು ಮಗ್ನೆ ಅಮ್ಮಗೆ ಮಮ್ಮಿಗೆ ಪಿಪಿಗೆ ಬೇಡ ನಾನು ತಿಳ್ಸಿಂದ ಅಷ್ಟೇ ಅದೆಲ್ಲ ರಾತ್ರಿ ಕತೆ ಇಲ್ಲಿ ಮಮ್ಮಿಗೆ ತಿನ್ಸ ಮಮ್ಮಿಗ ಅಜ್ಜಿಗೆ ತಿನ್ಸು ಬೇಕಾ ಅವನು ಕೂಡಿರ್ಬೇಕು ಅವ್ನು ಯಾರಕ್ಕನ್ನ ತಿನ್ಸ್ಬೇಕಂದ್ರೆ
ಹೇಯ್ ಲವ್ ಲವ್ ಇಲ್ಲಿ ನೋಡಿ ಅಜ್ಜಿ ತಿನ್ಸಲ್ಲಿ ಆಮೇಲೆ ನೋಡಿ ಏಯ್ ತಿನ್ಸು ಅಜ್ಜಿಗೆ ತಿನ್ಸು ಹಾ ಲೈಕ್ ತಿನ್ಸಲಿ ಲೈಕ್ ಈಗ ಹ್ಯಾಪಿ ಅನ್ಬಾಕ್ಸಿಂಗ್. ಅಪ್ಪ ಏನದು? ನಂಗೆ ಅರ್ಶನ ಕಾರ್ ಯಾರು ಕೊಟ್ಟಿದ್ದು? ಅದ್ರಲ್ಲಿರೋ ನೇಮ್ ಎಲ್ಲ ಕಿತ್ತಾಕಿದ್ಯಾ? ಇಲ್ಲಿ ಸುಷ್ಮಾಕ್ಕ ಅಂತ ಕೊಟ್ಟಿದ್ದು. ಬಾಯಿ ಥ್ಯಾಂಕ್ ಯು ಹೇಳು ಬಾಯಿಲಿ. ಥ್ಯಾಂಕ್ ಯು ಹೇಳು ಬಾಯಿಲಿ. ಹಲೋ ಬಾ ಬ್ರೋ ರಿಮೋಟ್ ಇದೆ ಬಾಯಿಲಿ. ಬಾಯಿಲಿ ಥ್ಯಾಂಕ್ ಯು ಹೇಳು ಬಾಯಿಲಿ. ಬಾಯಿಲಿ ನಾನು ಓಪನ್ ಮಾಡಿ ಕೊಡ್ತೀನಿ ಬಾಯಿಲಿ. ಏ ಮಗ ಬಾರೋ ಯಾಕೋ ಪೂರ ದಿವಸ ಮಾಡ್ಕೊಂಡಿಲ್ಲ. ಇನ್ನೇ ಹೋಗಿಲ್ಲ ಅವರು ನಾಳೆ ಹೋಗಿ ಸೇರ್ತೈತಪ್ಪ. ಮತ್ತೆ ಬೇಗ ಬರ್ರಿ ಪಾಪು ಅದು ಕೆಳಗಡೆ ಅತ್ತೆಗೆ ಬಾಯಿಲಿ. ಮುಖ್ಯ ಗೊತ್ತು ಅದು ಅತ್ತೆಗೆ ಬೇಕು ಬಾಯಿಲಿ. ಬತ್ತನ್ ಬಾ ಬಾಯಿಲಿ ಅತ್ತೆಗೆ ಕೊಡ್ತೀನಿ ಬಾಯಿಲಿ. ಏಯ್ ಬಾ ಬ್ರೋ ಬೇಗ ತಿಂದಬ್ಬ ಬಾ ಅಲ್ಲ ಅವ್ರು ಅಲ್ಲಿ ನಿಕ್ಕ ಹೋಗಿ ಬರ್ಲಿ ಚಿಕನ್ ಅಲ್ಲಿ ಬರಕ್ಕೆ ನೀನ್ ತಿನ್ನದೇನ? ಏನೇನ್ ಬಗ್ಸ್ಬಿಟ್ಟಲ್ಲ ಅವನೇ? ಏನೆಲ್ಲ ಇತ್ತು? ಯಾರೋ ಒಳ್ಳೆ ಗಿಫ್ಟ್ ಕೊಟ್ಟರು ಇಶಾನ್ ಸ್ಕೂಲ್ಗೆ ಹೋಗ್ಬೋದು ಅದ್ರಲ್ಲೇ ನಾಳೆಯಿಂದ ಅದ್ರಲ್ಲೇ. ನಾಳೆಯಿಂದ ಅದ್ರಲ್ಲೇ. ದೂರ ಹೋಗಮ್ಮ. ಮುಂದೆ ಗೊತ್ತಲ್ಲ ಎದ್ ನಿತ್ಕೋ ಪಾಪು. ಸೇಮ್ ಕಾರ್ ಬ್ಲೂ ಕಲರ್ ಇತ್ತು. ಮೂರೇ ದಿನ ಆ ಮೇಲೆಗಡೆ ಇರೋ ಶೀಲ್ಡನ್ನೇ ಕಿತ್ಬಿಟ್ಟ. ಅದ್ರೊಳಗಡೆ ಲೈಟ್ ಬರೋದು ನೋಡಿ. ದೊಡ್ಡ ಕಾರ್ ಇತ್ತಲ್ಲ ದೊಡ್ಡದಿತ್ತು ಚಿಕ್ಕದಿತ್ತು ಎಲ್ಲ ಹೋಯ್ತು. ಎಷ್ಟು ವೆರೈಟಿ ಕಾರಪ್ಪ. ಅನ್ಬಾಕ್ಸಿಂಗ್ ಗೊತ್ತಾಗ್ತಿದ್ದಿಲ್ಲ ಏನ್ ಹೇಳ್ತೆ ನೋಡು. ಇನ್ನೊಂದು ಫೋನ್ ಇತ್ತು ನೋಡು ಅದೆಲ್ಲ ನನ್ನ ಹತ್ರ ಇದೆ. ನನ್ನ ಹತ್ರ ಇದೆ ಒಪ್ಪೋ. ವಾವ್ ಇಶಾನ್ ಸೂಪರ್. ಅದು ಯಾರು ಕೊಟ್ಟಿದ್ದು ಗೊತ್ತಾ? ಯಾರು ಕೊಟ್ಟಿದ್ದು ಅಂತ? ಥ್ಯಾಂಕ್ ಯು ಹೇಳು ಹೇಳು. ವಾವ್ ಬ್ಲೂ. ಶೆಲ್ಲು ಇದ್ದಾರೆ. ಶೆಲ್ಲು. ಪಾಪು ನಿನ್ ಫೇವ್ರೆಟ್ ಎರೈಸರ್. ಗಿಫ್ಟಿಗೆಲ್ಲ ಮರ್ಯಾದೆನೇ ಇಲ್ಲ. ಅಷ್ಟೇ ಅದು ಹೋಯ್ತು ಹೋಗಪ್ಪ. ಇಶಾನ್ ನಾಳೆ ಸ್ಕೂಲ್ ಮರ್ಯಾದೆನೇ ಇಲ್ಲ ಗಿಫ್ಟ್ ಸರಿನಾ? ಕೊಟ್ಟೋರ್ ಮುಂದೆ ಮರ್ಯಾದೆ ಕಳಿತೀಯ ಹಂಗ ಮಾಡಿ. ವಾವ್ ಕ್ರೇನ್ಸ್. ಇನ್ನೊಂದು ಹಾಕೋ, ಇನ್ನೊಂದು ಐತಲ್ಲ ಬಾಕ್ಸ್. ಅವನು ಓಪನಿಂಗ್ ಸೆರೆಮನಿ ಮಾಡ್ತಾ ಎಲ್ಲರಿಗೂ ಇದ್ದಾನೆ. ಒಂದೊಂದು ಕೊಟ್ಬಿಡು. ಎಲ್ಲೈತೆ ಅದು? ಯಾವ್ದು ಮೆಲೋಡಿ ಚಾಕ್ಲೇಟ್ ಅಣ್ಣ? ಏ ಮುದ್ದು ಆ ಮಗುಗೆ ಏನ್ ಬೇಕು ಹೇಳು ಮುದ್ದು. ಕೇಳಮ್ಮ ಏನ್ ಬೇಕು ಬಾ? ಓಯ್ ಸಿದ್ದಿ, ಅವ್ಳಿಗೆ ಕನ್ನಡ ಬರಲ್ಲ. ಇಲ್ಲಿ ಕೂತ್ಕೊಂಡ್ ತಿಂತಾವ್ಳೆ. ಪುಟ್ಟಿ ಹಿಂದಿನಲ್ಲಿ ಕೇಳೆ. ಕನ್ನಡ ಬರಲ್ಲ ನನ್ಗೆ. ಬೇಡ ಸಾಕಾ? ಏ ತನಿಷಾ ಹಾ ಕ್ಯಾ ಚಾಹಿಯೆ ಕೇಳು. ಹಿಂದಿನಲ್ಲಿ ಕೇಳು ಏನ್ ಬೇಕು. ಕೇಳಮ್ಮ ತಿನ್ಕೊಂಡ್ಬಿಡು. ಅವಳಿಗೆ ಸಾಕಾಯ್ತಾ ಕೇಳು. ಸಾಕಾಯ್ತಾ ಅವಳಿಗೆ ಕೇಳು. ಇಲ್ಲ ಇಲ್ಲಿ ಅದನ್ನೇ ಕೇಳು. ಒಂದ್ ಐತೆ ಬೇಡ ಅಂತ. ಅವಳಿಗೆ ಜಾಸ್ತಿ ಆಗೈತೆ. ಏ ತಿಂತಾಳೆ ಬಿಡಮ್ಮ. ಸಾಕಂತ ಹೇಳ್ತಿಲ್ಲ. ಸಾಕಂತೆ. ಅವ್ಳು ಊರ್ಕೊಂಡ್ ಕೈಯೆಲ್ಲ ಊರ್ಕೊಂಡ್ ತಿಂತಾಳೆ. ಏಯ್ ಹೋಮ್ ವರ್ಕ್ ಎಲ್ಲ ಫಿನಿಶ್ ಮಾಡಿದ್ದಾರೆ ನಮ್ಮ ಇಶಾನ್ ರಾಜ್ ಗೈಸ್. ಇನ್ನೊಂದು ಬುಕ್ಕು ಇದು ಫಿನಿಶ್
ಮಾಡಿಬಿಟ್ಟಿದ್ದಾರೆ ಈಶಾನ್ ರಾಜ್. ಈ ಥರ ಡೆಕೋರೇಷನ್ ಇತ್ತು, ಎಲ್ಲ ಮುಗೀತು. ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿ ಇವಾಗ ನಾವು ಸ್ವಲ್ಪ ಊಟ ಮಾಡಿ ಮಲ್ಕೋಬೇಕು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಇಶಾನ್, ಬಾಯ್ ಬಾಯ್ ಇಶಾನ್, ಬಾಯ್ ಬಾಯ್, ಗುಡ್ ನೈಟ್, ಗುಡ್ ನೈಟ್. ನಾವು ಊಟ ಮಾಡ್ತಿದ್ವಿ, ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಬಂದರು, ಸುರೇಶ್ ಅಂತ. ಫ್ರೆಂಡ್ ಕಮ್ ತಮ್ಮ ಅಂತಲೇ ಹೇಳ್ಬೋದು. ನನ್ನ ಜೊತೇಲಿ ಕೆಲಸ ಮಾಡ್ತಿದ್ದಿದ್ದು ಹುಡುಗ ಇವರು. ಖಾಲಿ ಬಾಕ್ಸ್ ಇಷ್ಟ ಇದ್ದಿದ್ದು ಏನಿಲ್ಲ, ಖಾಲಿ ಏನಿಲ್ಲ. ಈಗ ಶಾಪ್ ಕ್ಲೋಸ್ ಮಾಡ್ದ. ಯಾರಿದ್ದಾರೆ ಮತ್ತೆ? ಬಂದಿದ್ದಾಳಾ? ಬಂದಿಲ್ಲ ಮೊನ್ನೆ, ಹೋಗ್ಬಿಡ್ತಾ ಇಲ್ಲ ಸಲ ಡಾಕ್ಟ್ರು ಹೋಗ್ಬಿಟ್ರಲ್ಲ. ಮತ್ತೆ ಇಷ್ಟೊತ್ತು ಕ್ಲೋಸ್ ಮಾಡಿಲ್ಲ. ನಾನು 10:45 ಮಾಡೋದು ಕ್ಲೋಸ್. ಅವ್ರಿಗೆ ಎಷ್ಟು ಬೇಗ ಕಳ್ಸ್ತಾ ಇರ್ತಾರೆ, ಇಷ್ಟೊತ್ತಿಗೆ ಕ್ಲೋಸ್ ಮಾಡೋದು ಹೇಳ್ತಾರೆ. ಇಷ್ಟೊತ್ತವರೆಗೂ ಇರ್ತಾಳ ಹುಡುಗಿ? ಪಾಪು ಪಾಪು ಇರು ಪಾಪು. ಸಾಫ್ಟ್, ಫುಲ್ ಸಾಫ್ಟ್ ಇದೆ ಇದು. ಇರು ಇರು ಇರು. ಉಲ್ಟಾ ಓಪನ್ ಮಾಡಿದಾನಾ? ವಾವ್ ಪಾಪು. ಇದು ಕಿಚನ್ ಬ್ಯಾಗ್ ಹಾಕೋದು. ಪಾಪು ಸೂಪರ್ ಡಾಗಿ ಬಂದಿದ್ದಾನೆ. ನಿಮ್ಗೆ ನೋಡ್ತೀನಿ. ಅಯ್ಯೋ ವಾವ್ ಸೋ ಕ್ಯೂಟ್. ಇಲ್ಲಿ ತೋರಿಸಿ ಪಾಪು ಕ್ಯಾಮ್ರಾಗೆ. ದೀಕ್ಷಿತ ಬಟ್ಟದೈತಲ್ಲ, ಈ ಗಣೇಶ ಕೊಟ್ಟಿದ್ದೀನಿ ನಾನು ಇದೇ ಥರ. ತಗೋ ತಿನ್ನೋ. ಇಲ್ಲಿ ತೋರಿಸಿ. ಅದೆಲ್ಲ ಮುಟ್ಬಾರ್ದು, ಮುಟ್ಬಾರ್ದು, ಇದು ಸಾಫ್ಟ್ ಇರುತ್ತೆ ಅಷ್ಟೇ. ಕಟ್ ಆಗ್ಬಿಡುತ್ತೆ ಚಿನ್ನ. ಸ್ವಲ್ಪ ಟಚ್ ಹೋಗಿದೆ ಅಷ್ಟೇ. ಅದು ಕೈಯಲ್ಲಿರೋದು ಇನ್ನೊಂದು. ಟೀಚರ್ ವಾವ್ ಪಿರಮಿಡ್ ಥ್ಯಾಂಕ್ ಯು ಹೇಳಿ. ಇದು ಬಾಟಲ್. ಹೌದು ನನ್ನ ಕೈ ಒಂದು ಚಿಕ್ಕ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದೆ, ಇಲ್ಲಾಂದ್ರೆ ಅಲ್ಲಿ ಚೆನ್ನಾಗಿ ಬೇರೆ ಅಂಗಡಿ ತಗೊಂಡು ಓ ಇದು ಇಲ್ಲ ಹಾಕು. ಅಪ್ಪ ಕೊಡುತ್ತೆ. ನನಗೆ ಹೇಳಿದ್ರು ಬಾ ಅಂತ, ಬಟ್ ಪೇಷಂಟ್ ಫುಲ್ ಇತ್ತು. ನಾನು ಕೇಳಿದೆ ಆಮೇಲಿಂದ ಬರ್ತೀನಿ ಅಂತ. 9 to 7:30 ಬಂದಿದ್ದು.